ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾಗು 9 ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆಗೆ ತಂದಿರೋದು ತುಂಬಾ ಈಸಿ ಅಂದ್ರೆ ಈಸಿ ಪ್ರಾಸೆಸ್ ಇರೋ ಒಂದು ಏಂಜಲ್ ನಂಬರ್ನ ಅಫರ್ಮೇಷನ್ ಮಾಡ್ಕೊಳ್ಳೋದು ಹೇಗೆ, ಜೊತೆಗೆ ಶುಕ್ರವಾರ ಮಾಡಬೇಕಾಗಿರೋದು ಈ ಒಂದು ನಂಬರ್ ಅಂದ್ರೆ ಇದು ಟಾಪ್ ನಂಬರ್ ಅಂತ ಹೇಳ್ಬೋದು. ಈ ಒಂದು ಟಾಪ್ ನಂಬರ್ ಬಂದ್ಬಿಟ್ಟು ನಮಗೆ ಯೂನಿವರ್ಸ್ಗೆ ಡೈರೆಕ್ಟ್ ಆಗಿ ಕನೆಕ್ಟ್ ಆಗುತ್ತೆ. ಅಂದ್ರೆ ನಮ್ಮ ವಿಶ್ನ ಯೂನಿವರ್ಸ್ಗೆ ರೀಚ್ ಮಾಡ್ಸಕ್ಕೆ ಈಸಿಯಾಗಿ ಇದು ಹೆಲ್ಪ್ ಮಾಡುತ್ತೆ. ಅದು ಯಾವುದು ಟಾಪ್ ನಂಬರ್ ಅಂತ ಹೇಳ್ತಿದ್ದೀನಿ, ಅದು ಯಾವುದು ಇಲ್ಲಿ ನೋಡ್ತಾ ಇರ್ಬೋದು ನೀವು 999. ಈ 999 ಅನ್ನೋದು ನೋಟಿನ ಎಂಡಲ್ಲಿ ಬೇಕಾದರೂ ಬರಬಹುದು ಅಥವಾ ನೋಟಿನ ಸ್ಟಾರ್ಟಿಂಗ್ ಅಲ್ಲಿ ಬೇಕಿದ್ರೂ ಬರಬಹುದು. ಇಲ್ಲಿ ನೋಡಿ ಈ ರೀತಿ ಸ್ಟಾರ್ಟ್ ಆಗಾದ್ರೂ ಬರಬಹುದು, ಅಂದ್ರೆ ಫಸ್ಟ್ ಇಂದ 999 ಅಂತ, ಅಥವಾ ನೋಟ್ ಎಂಡ್ ಆಗೋ ಕಡೆ ಇಲ್ಲಿ ನೋಡ್ರಿ 999 ಅಂತ ಈ ರೀತಿ ಬೇಕಿದ್ರು ಬಂದಿರಬಹುದು. ಈ ತರ ಒಂದು ನೋಟನ್ನ ನೀವು ತಗೊಬೇಕು ಶುಕ್ರವಾರ ದಿವಸ. ಅದು ಯಾವುದೇ ಒಂದು ನೋಟ್ ಆಗ್ಬೋದು, ₹1 ನೋಟಿಂದ ಹಿಡಿದು ನೀವು 2000, 1000, 500 ರೂಪಾಯಿದು ಯಾವ ನೋಟ್ ಬೇಕಿದ್ರು ನಿಮ್ಮ ಹತ್ರ ಯಾವ್ದು ಅವೈಲಬಲ್ ಇದೆಯೋ, ₹200, ₹100 ಈ ರೀತಿ ಅಫರ್ಮೇಷನ್ಗೆ ನೀವು ಬಳಸಬಹುದು. ಅಂದ್ರೆ ಈಗ ಏನ್ ಮಾಡಬೇಕು, ಯಾಕೆ ಈ ಟಾಪ್ ನಂಬರ್ನ ನಾವು ಅಷ್ಟು ಇಂಪಾರ್ಟೆಂಟ್ ಅಂತೀವಿ, ಯೂನಿವರ್ಸ್ಗೆ ನಮ್ಮ ಮೆಸೇಜ್ ಕೊಡೋ ಒಂದು ನೋಟ್ ಅಂತೀವಿ ಅಂದ್ರೆ 9. ನೀವೇ ಫಾರ್ ಎಕ್ಸಾಂಪಲ್ ಇವತ್ತು ಈಗ 9 ones ಹೇಳ್ಕೊಳ್ರಿ, ಎಲ್ಲರೂ ಕಂಪಲ್ಸರಿ 9 ones ಹೇಳ್ಕೊಳ್ರಿ. ಒಂದ್ಸಲಿ ನಿಮ್ಗೆ 9 ಪವರ್ ಏನು ಅನ್ನೋದು ಅರ್ಥ ಆಗುತ್ತೆ. ಸೊ 9 ones ಹಿಡಿದು 9 10s ವರೆಗೂ ಪ್ರತಿಯೊಂದು ನೀವು ಹೇಳಿದ್ರು 9 ಬರುತ್ತೆ, ರಿಸಲ್ಟ್ ಅನ್ನೋದು 9 ಬರುತ್ತೆ. ಸೊ 9 ones ಟೇಬಲ್ ಅಲ್ಲಿ ನಮ್ಗೆ ಇದ್ರ ಒಂದು ಅರ್ಥ ಹಿಡಿಗಿದೆ. ಅಂದ್ರೆ 9 ಅನ್ನೋದು ನಾವು ಎಷ್ಟು ಸಲ ನೋಡಿದ್ರು 9 ಬರುತ್ತೆ. ಇಲ್ಲಿ 999 ಅಲ್ಲಿ ಹಾಗೇನೆ ಇಲ್ಲಿ ನೋಡಿ ಫಸ್ಟ್ ಒಂದು 9 ಮತ್ತೆ 2 9 ಸೇರಿದ್ರು ಮತ್ತೆ ನಮ್ಗೆ 9 ಸಿಗುತ್ತಾ, ಮತ್ತೆ 3 9 ಸೇರಿದ್ರು 9 ಆಗುತ್ತೆ. ಅಂದ್ರೆ 9 2s 18 ಅಗೇನ್ 9, 9 3s 27 ಅಗೇನ್ 9. ಸೊ ನೀವು 999 ಅನ್ನೋದನ್ನ ಯಾವ ರೀತಿ ನೋಡಿದ್ರು 9 ಆಗುತ್ತೆ. ಹಾಗಂತ ಇನ್ನು ಹೆಚ್ಚಿನ ನಂಬರ್ಸ್ನ ನಾವು ಇರೋ ನೋಟ್ನ ತಗೋಬೋದಾ ಮೇಡಮ್, ನೋಟ್ ಫುಲ್ಲು 99 ಇರೋದು ತಗೋಬೋದಾ ಮೇಡಮ್ ಅಂದ್ರೂ ತಗೋಬಹುದು. 9ಗೆ ಇರೋ ಪವರು ಅಷ್ಟು ಚೆನ್ನಾಗಿದೆ ಯೂನಿವರ್ಸ್ಗೆ ನಮ್ಮ ಒಂದು ಮೆಸೇಜ್ನ ತಲುಪೋದಕ್ಕೆ. ಸೊ ಹಾಗಾಗಿ ಇವತ್ತಿನ ದಿವಸ ಇಂಥ ಒಂದು ನೋಟನ್ನ ತಗೊಂಡು, ಅದು ಯಾವುದೇ ಆಗಿರ್ಬೋದು, ಮತ್ತೆ ನೀವು ಇಲ್ಲಿ 500 ತಗೊಬೇಕಾ 100 ತಗೊಬೇಕಾ ಅಂತ ಇಲ್ಲ, ಯಾವುದೇ ಒಂದು ನೋಟನ್ನ ತಗೊಂಡು ನೀವು ಅಫರ್ಮೇಷನ್ನ ಮಾಡ್ಕೋಬಹುದು. ಇದಕ್ಕೆ ಬೇಕಾಗಿರೋದೆಲ್ಲ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ 500 ನೋಟು. ಒಳ್ಳೆ ಟೈಮ್ ನೋಡ್ಕೊಳ್ಳಿ, ನೀವು ಪ್ರತಿನಿತ್ಯ ಅಫರ್ಮೇಷನ್ ಮಾಡೋ ಟೈಮ್ ಏನಿದೆಯೋ ಅದನ್ನೇ ಮಾಡಿ. ಈ ತರ ಒಂದು 4 ಕಾರ್ನರ್ಸ್ಗೆ ಈ ಒಂದು ಪುನುಗು ಆಯಿಲ್ನ ಅಪ್ಲೈ ಮಾಡಿ, ಮತ್ತೆ ಸೆಂಟ್ರಲ್ಲಿ ಸಹ ಈ ರೀತಿ ಅಪ್ಲೈ ಮಾಡಿ. ಈ ರೀತಿ ಒಂದು ನೋಟ್ ತಗೊಳ್ಳಿ ಸಾಕು, 2 ಬೇಕು, ಮತ್ತೆ ಸ್ಟಾರ್ಟಿಂಗ್ ಇಂದ 9 ಇರಬೇಕು, ಎಂಡಿಂಗ್ ಅಲ್ಲಿ 9 ಇರಬೇಕು ಅಂತ ಕನ್ಫ್ಯೂಷನ್ ಆಗಬೇಡಿ. ಯಾವ್ದಾದ್ರು ಒಂದು ನೋಟ್ ಇದ್ರೆ ಪರವಾಗಿಲ್ಲ. ನಾನು ಇಲ್ಲಿ ಎಕ್ಸಾಂಪಲ್ಗೆ ನಿಮ್ಗೆ 2 ತೋರಿಸ್ತಾ ಇದ್ದೀನಿ, ಸ್ಟಾರ್ಟಿಂಗ್ ಆದ್ರೂ ಇರಬಹುದು, ಎಂಡಿಂಗ್ ಆದ್ರೂ ಇರಬಹುದು ಅಂತ. ಸೊ ಯಾವುದೇ ಒಂದು ನೋಟ್ ತಗೊಂಡ್ರು ನೀವು ಅಫರ್ಮೇಷನ್ ವಿಧಾನ ಸೇಮ್. ಏನ್ ಮಾಡಬೇಕು, ಯೂನಿವರ್ಸ್ಗೆ ನಿಮ್ಮ ಒಂದು ಪಾಸಿಟಿವ್ ಮೆಸೇಜ್ನ ತಗೊಬೇಕು. ಯಾವುದೇ ಒಂದು ಅಫರ್ಮೇಷನ್ಗೆ ನಾವಿಲ್ಲಿ ಪಾಸಿಟಿವ್ ಆಗಿರೋದು ಒಂದು ಸೆಂಟೆನ್ಸ್ನ ನಾವು ಆಯ್ಕೆ ಮಾಡ್ಕೊಬೇಕು. ಒಂದು ವಿಶ್ನ ಆಯ್ಕೆ ಮಾಡ್ಕೊಳ್ರಿ, ಆಯ್ಕೆ ಮಾಡ್ಕೊಂಡು ಯೂನಿವರ್ಸ್ಗೆ ಕನೆಕ್ಟ್ ಆಗ್ರಿ. ಅವಾಗ ಈ ನೋಟ್ನ ಯೂನಿವರ್ಸ್ ಅಂತ ಅನ್ಕೊಳ್ಳಿ, ಅಥವಾ ಯೂನಿವರ್ಸ್ಗೆ ಮೆಸೇಜ್ ತಲುಪೋ ಒಂದು ವೆಹಿಕಲ್ ತರ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಂದು ದೂತ, ದೇವದೂತ, ಏಂಜಲ್ ನಂಬರ್ ಅಂದ್ರೇನೆ ದೇವದೂತ ಅಂತ, ಏಂಜಲ್ ಅಂದ್ರೇನೆ ದೇವದೂತ ಅಂತ ಇಲ್ಲಿ. ಸೊ ನಮ್ಗೆ ಇಲ್ಲಿ ನೀವು ನೋಡಬಹುದು, ನಾನು ಈಗ ತಾನೇ ಹೇಳಿದೆ ನೋಟ್ ಫುಲ್ಲು 9 ಇದ್ರೂ ತಗೊಳ್ಳಿ ಅಂತ. ಇಲ್ಲಿ ನೋಡಿ 4 9s ಇದೆ. ಸೊ ಯಾವುದೇ ಒಂದು ಸ್ಟಾರ್ಟಿಂಗ್ ನಮಗೆ 3 9s ಇರಬೇಕು, 999 ಮಸ್ಟ್ ಅಂಡ್ ಶೂಟ್ ಇರಬೇಕು. ಅದಾದ್ಮೇಲೆ ಎಷ್ಟು 9 ಇದ್ರೂ ಪರವಾಗಿಲ್ಲ, ನಮಗೆ 999 ಅನ್ನೋದು ಇರಬೇಕು. ಈ ತರ ಸ್ಟಾರ್ಟಿಂಗ್ ಆದ್ರೂ ಇರಬಹುದು ಅಥವಾ ಎಂಡಿಂಗ್ ಆದ್ರೂ ಇರಬಹುದು. ಈಗ ಇದೇನ್ ಮಾಡುತ್ತೆ ಅಂದ್ರೆ ನಿಮ್ಮ ಒಂದು ಮೆಸೇಜ್ನ ಯೂನಿವರ್ಸ್ಗೆ ಬೇಗ ಕನೆಕ್ಟ್ ಮಾಡುತ್ತೆ. ಬೇಗ ಕನೆಕ್ಟ್ ಮಾಡೋದ್ರಿಂದ ನಿಮ್ಮ ಒಂದು ವಿಶ್ ಬೇಗ ಈಡೇರುತ್ತೆ. ಸೊ ಯಾವ ರೀತಿ ನಿಮ್ಮ ಒಂದು ವಿಶ್ ಈಡೇರುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳೋಣ. ನೀವು ಈ ನೋಟ್ನ ಇಲ್ಲಿ ಇಟ್ಕೊಂಡಿರ್ತೀರ. ನಾನು ಇದುವರೆಗೆ 4 ಸೆಂಟೆನ್ಸ್ನ ಹೇಳಿದ್ದೀನಿ. ಅದು ಏನು ಅಂದ್ರೆ ಸಾರಿ ಮನಿ, ಫರ್ಗಿವ್ ಮನಿ, ಐ ಲವ್ ಯು ಮನಿ. ಸೊ ಯೂನಿವರ್ಸ್ ಅದು ನಿಮಗೆ ಬೇಗನೆ ರೀಚ್ ಮಾಡುತ್ತೆ. ಯಾವ ರೀತಿ, ಸಾರಿ ಮನಿ, ಫರ್ಗಿವ್ ಮೀ ಮನಿ, ಐ ಲವ್ ಯು ಮನಿ, ಐ ನೀಡ್ ಮೋರ್ ಮನಿ, ಮತ್ತೆ ಥ್ಯಾಂಕ್ ಯು ಮನಿ. ಈ 5 ವರ್ಡ್ಸ್ ತುಂಬಾ ಯೂಸ್ಫುಲ್ ಆಗಿ ರಿಸಲ್ಟ್ ಕೊಡುವಂಥದ್ದು ನಿಮಗೆ. ನಾನು ಮತ್ತೆ ಹೇಳ್ತಿದ್ದೀನಿ, ಯಾವುದೇ ಒಂದು ಹಣವನ್ನ, ಒಂದು ನೋಟನ್ನ ತಗೊಂಡ್ರೆ ಅಫರ್ಮೇಷನ್ಗೆ
ಸೊ ಅದಕ್ಕೆ ಪುನುಗು ಆಯಿಲ್ ಅಪ್ಲೈ ಮಾಡಿಬಿಡ್ರಿ. ನಮ್ಮ ಹತ್ರ ಪುನುಗು ಆಯಿಲ್ ಇಲ್ಲ ಮೇಡಮ್ ಅಂತ ಕಾಮೆಂಟ್ ಮಾಡೋರು ಯಾವುದೇ ಒಂದು ಸುಗಂಧ ಭರಿತವಾದ ಒಂದು ಸೆಂಟನ್ನು ಸ್ಪೇರ್ ಆಗಿ ದೇವ್ರಿಗೋಸ್ಕರ ಇಟ್ಟಿರೋದನ್ನ ಅಪ್ಲೈ ಮಾಡಬಹುದು. ಅದು ಇಲ್ಲ ಮೇಡಮ್ ಅಂದರೆ ಇಲ್ಲಿ ಅರಿಶಿನವನ್ನು ಅಪ್ಲೈ ಮಾಡ್ರಿ. ಈ 4 ಕಾರ್ನರ್ಸ್ಗೂ ಅರಿಶಿನ ಅಪ್ಲೈ ಮಾಡಿಬಿಟ್ಟು ಸೆಂಟ್ರಲ್ ಸಹ ಒಂದು ಡಾಟ್ ಇಟ್ಬಿಡಿ. ಆಮೇಲೆ ಇಲ್ಲಿ ಖಾಲಿ ಇರೋ ಜಾಗದಲ್ಲಿ, ಇದು ಎಲ್ಲರೂ ಮಾಡ್ಬೇಕಂತೇನಿಲ್ಲ, ಯಾರಿಗೆ ಆಗುತ್ತೋ ಅಂಥವ್ರು ಮಾತ್ರ ಮಾಡ್ರಿ. ಅಂದರೆ ಯಾವ ರೀತಿ ಅಂದರೆ ಇಲ್ಲಿ ನೋಟಿನ ಹಿಂದಿನ ಭಾಗದಲ್ಲಿ ನಮಗೆ ಇಲ್ಲಿ ಖಾಲಿ ಇರ್ತದಲ್ವಾ, ಸೊ ಅದ್ರ ಮೇಲೆ ನಾವು ಅರಿಶಿನ ತಗೊಂಡು ಶ್ರೀ ಅಂತ ಬರಿಬೇಕು. ನೋಡಿ, ಈ ಒಂದು ಖಾಲಿ ಪ್ಲೇಸಲ್ಲಿ ಶ್ರೀ ಅಂತ ಬರಿಬೇಕು ನೀವು. ಶ್ರೀ ಅನ್ನೋದು ಸಾಕ್ಷಾತ್ ನಮ್ಗೆ ಇಲ್ಲಿ ಲಕ್ಷ್ಮೀ ಸ್ವರೂಪ ಆಗಿರೋದ್ರಿಂದ ನಮ್ಮ ಹತ್ರ ಯಾವಾಗಲೂ ಲಕ್ಷ್ಮಿ ಬರೋದಕ್ಕೆ ಅವಕಾಶ ಆಗುತ್ತೆ. ಯಾವುದೇ ಕಾರಣಕ್ಕೂ ಈ ನೋಟನ್ನು ಖರ್ಚು ಮಾಡಬಾರ್ದು. ನಾವು ಅಫಿರ್ಮೇಷನ್ ಬಳಸಿರೋ ನೋಟುಗಳನ್ನ ಖರ್ಚು ಮಾಡಬಾರ್ದು. ಸೊ ಹಾಗಾಗಿ ನಮಗೆ ಹಣ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಈ ಅಫಿರ್ಮೇಷನ್ ಆಗಲಿ, ಏಂಜಲ್ ನಂಬರ್ಸ್ ಆಗಲಿ, ಎಮರ್ಜೆನ್ಸಿ ಫಂಡ್ ಅನ್ನೋದು ಸಹ ನಾವು ಈ ಒಂದು ಏಂಜಲ್ ನಂಬರ್ಸ್ರಿಂದ ಗ್ಯಾದರ್ ಮಾಡಿ ಇಟ್ಕೊಂಡಂಗೆ ಆಗುತ್ತೆ. ಸೊ ಹಾಗಾಗಿ ಒಂದು ನೋಟ್ ಅಂತ ನೀವು ಇಲ್ಲಿ ನೆಗ್ಲೆಕ್ಟ್ ಮಾಡದೆ ನೀವು ಅಫಿರ್ಮೇಷನ್ಗೆ ಕನಿಷ್ಠ ಈ ಒಂದು ಅಫಿರ್ಮೇಷನ್ 21 ಡೇಸ್ ಮಾಡಬೇಕು, ಅಥವಾ 3 ಶುಕ್ರವಾರ ಮಾಡಬೇಕು. ಶುಕ್ರವಾರ ಮಾಡೋದಾದ್ರೆ 3 ಶುಕ್ರವಾರ ಮಾಡಿ. ಇಲ್ಲ ನಾವು ಡೈಲಿ ಮಾಡ್ತೀವಿ ಅಂದರೆ ಸೇಮ್ ನೋಟ್ನ ತಗೋಬಹುದು, ಅಫಿರ್ಮೇಷನ್ ಹೇಳ್ಕೋಬಹುದು, ಯೂನಿವರ್ಸ್ಗೆ ಕನೆಕ್ಟ್ ಆಗ್ಬೋದು. 21 ಡೇಸ್ ಕನಿಷ್ಠ ಮಾಡಬೇಕು. ಯಾವುದೇ ಒಂದು ಪ್ರಕ್ರಿಯೆಯನ್ನ ನಮಗೆ ಇಮಿಡಿಯೇಟ್ ರಿಸಲ್ಟ್ ಪಡೆಯಲಿಕ್ಕೆ ಆಶಿಸಬಾರ್ದು, ಟೈಮ್ ತಗೊಳುತ್ತೆ. ಸೊ ಅದು ಕಡಿಮೆ ಟೈಮ ಜಾಸ್ತಿ ಟೈಮ್ ಅನ್ನೋದು ನಿಮ್ಮ ಒಂದು ಅಫಿರ್ಮೇಷನ್ ಮೇಲೆ ಅದು ಫಿಕ್ಸ್ ಆಗಿರುತ್ತೆ. ಸೊ ಸತತ ಪ್ರಯತ್ನ ಅನ್ನೋದು ಇರಬೇಕು, ಜೊತೆಗೆ ಕಾರ್ಯ ಅನ್ನೋದು ಅಂದರೆ ಕೆಲಸವನ್ನ ಮಾಡ್ತಾ ಇರಬೇಕು. ಈ ಒಂದು ಅಫಿರ್ಮೇಷನ್ ಆಗಲಿ, ಯಂತ್ರಗಳಾಗಲಿ, ತಂತ್ರಗಳಾಗಲಿ, ಚಿಕ್ಕ ಚಿಕ್ಕ ಟಿಪ್ಸ್ ಆಗಲಿ ನಮಗೆ ಹಣವನ್ನು ಸಂಪಾದನೆ ಮಾಡ್ಕೊಳ್ಳೋದಕ್ಕೆ, ಅಂದರೆ ಹಣವನ್ನು ನಮ್ಮ ಹತ್ರ ತರಿಸ್ಕೊಳ್ಳೋದಕ್ಕೆ ಒಂದು ಭಾಗ, ಅಂದರೆ ಚಿಕ್ಕ ಒಂದು ಪ್ರಯತ್ನ. ಅದರಲ್ಲಿ ಸಾಕಷ್ಟು ಜನಕ್ಕೆ ರಿಸಲ್ಟ್ ಈಗಾಗಲೇ ಸಿಕ್ಕಿದೆ, ಪಡೀತಾ ಇದ್ದಾರೆ. ಜೊತೆಗೆ ನಮ್ಮ ಒಂದು ಕೆಲಸದಲ್ಲಿ ನಾವು ಬ್ಯುಸಿ ಆಗೋಕ್ಕೂ ಈ ಒಂದು ಸಪೋರ್ಟ್ ಮಾಡುತ್ತೆ. ನಮ್ಮ ಒಂದು ಮೈಂಡ್ ಸೆಟ್ ಪಾಸಿಟಿವ್ ಆಗಿ ನಮಗೆ ಇಲ್ಲಿ ಚೇಂಜ್ ಆದಾಗ ಅದೇ ಕೆಲಸವಾಗಿ ನಾವು ಕೆಲಸವನ್ನ ಮಾಡಬೇಕು ಅನ್ನೋ ಒಂದು ಸದೃಢತೆಯನ್ನ ಹೊಂದಿರ್ತೀವಿ. ಹಾಗಾಗಿ ಏಂಜಲ್ ನಂಬರ್ಸು ನಮ್ಮ ಲೈಫಲ್ಲಿ ಒಳ್ಳೆ ಒಂದು ಪ್ಲೇಸ್ನ ಕ್ರಿಯೇಟ್ ಮಾಡುತ್ತೆ. ಯಾವ ರೀತಿ ಯೂನಿವರ್ಸ್ಗೆ ಕನೆಕ್ಟ್ ಆಗೋದಕ್ಕೆ, ನಮ್ಮ ಒಂದು ವಿಶ್ನ ಈಡೇರಿಸ್ಕೊಳ್ಳೋದಕ್ಕೆ. ಸೊ ಮಿಸ್ ಮಾಡದೆ ಇವತ್ತು ಅಂದರೆ ಫ್ರೈಡೆ, ಈ ಫ್ರೈಡೆ ಆಗಿಲ್ವಾ ನೆಕ್ಸ್ಟ್ ಫ್ರೈಡೆ ಬೇಕಿದ್ರೂ ಮಾಡಬಹುದು. ಕೇವಲ 999 ಇಂದ ಏಂಜಲ್ ನಂಬರ್ಸ್ನ ಶುಕ್ರವಾರ ಬಳಸ್ಕೊಂಡು ನಾವು ಯೂನಿವರ್ಸ್ಗೆ ಕನೆಕ್ಟ್ ಆಗೋದು ಯಾವ ರೀತಿ ಅಂತ ಈಗ ತೋರಿಸ್ಕೊಟ್ಟಿದ್ದೀನಲ್ವಾ. ಸೊ ಅದೇ ರೀತಿ ಮಾಡಿ ನೋಡಿ. ಯಾವುದೇ ನೋಟ್ ಆಗಿರಬಹುದು, ಇಲ್ಲಿ ನಿಮಗೆ ಯಾವುದು ಅವೈಲಬಲ್ ಇರುತ್ತೋ ಆ ಒಂದು 999ನ ತಗೊಳ್ಳಿ. ಈ ರೀತಿ ಮಾಡಿ ನೋಡಿ, ಒಳ್ಳೆ ರಿಸಲ್ಟ್ ಸಿಗುತ್ತೆ. ಟಾಪ್ ನಂಬರ್ ಇದು, ಎಷ್ಟು 9ಗಳಿದ್ರೂ ಅಷ್ಟು ಒಳ್ಳೆಯದು. ಕನಿಷ್ಠ 999 ಇರಬೇಕು. ಇಲ್ಲಿ ಈ ಒಂದು ಪ್ರಕ್ರಿಯೆ ಮಾಡಲೋದಕ್ಕೆ 999 ಬೇಕು, ಮಸ್ಟ್ ಅಂಡ್ ಶುಡ್. ಇಲ್ಲಿ ಶುಕ್ರವಾರ, ಇವತ್ತು ಅಮಾವಾಸ್ಯೆ ದಿವಸ ಶುಕ್ರವಾರ ಬಂದಿರೋದ್ರಿಂದ, ಅಮಾವಾಸ್ಯೆ ದಿವಸ ಅಂದರೆ ಶುಕ್ರವಾರ ದಿವಸ ಅಮಾವಾಸ್ಯೆ ಬಂದಿರೋದ್ರಿಂದ ಈ ಒಂದು ಅಫಿರ್ಮೇಷನ್ ಇನ್ನೂ ಸ್ಟ್ರಾಂಗ್ ಆಗಿ ರಿಸಲ್ಟ್ ಕೊಡುತ್ತೆ. ಜೊತೆಗೆ 999 ಅನ್ನೋದು ಟಾಪ್ ನಂಬರ್ ಆಗಿರೋದ್ರಿಂದ ಇವತ್ತು ಮಿಸ್ ಮಾಡದೆ ಯಾವುದೇ ಒಂದು ಟೈಮನ್ನು ತಗೊಂಡು ನೀವು ಈ ಅಫಿರ್ಮೇಷನ್ ಮಾಡಿ ಮುಗಿಸಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅಮಾವಾಸ್ಯೆಗೂ, ಲಕ್ಷ್ಮೀ ದೇವಿಗೂ, ಈ 999ಗೂ, ಯೂನಿವರ್ಸ್ಗೂ ತುಂಬ ಹತ್ತಿರದ ಸಂಬಂಧ ಇರ್ತದೆ. ಹಣವನ್ನು ನಾವು ಪಡೆಯೋದಕ್ಕೆ ಮೋಸ್ಟ್ ಇಂಪಾರ್ಟೆಂಟಾಗಿ ಇವತ್ತು ಮನಿ ಅಫಿರ್ಮೇಷನ್ ಮಾಡಿಕೊಳ್ಳಿ. ಬೇರೆ ಯಾವುದೇ ಒಂದು ವಿಷಯ ಅಫಿರ್ಮೇಷನ್ನ ಮಾಡ್ಕೋಬಹುದು. ಅಂದರೆ ಪರ್ಟಿಕ್ಯುಲರಾಗಿ ಇವತ್ತು 999ಇಂದ ಹಣವನ್ನು ಪಡೆಯೋದಕ್ಕೋಸ್ಕರ ಅಫಿರ್ಮೇಷನ್ ಮಾಡಿರಿ. ಈ ಅಮಾವಾಸ್ಯೆ ದಿವಸ ಮಾಡಿದ್ರೆ ಇನ್ನೂ ಒಳ್ಳೆಯದು, ನಮಗೆ ಲಕ್ಷ್ಮಿ ಒಲಿತಾಳೆ. ಹಾಗಾಗಿ ಇವತ್ತು ಮಿಸ್ ಮಾಡದೆ 999 ಒಂದಿಗೆ ಈ ಒಂದು ಸಣ್ಣ ಅಫಿರ್ಮೇಷನ್ ಮಾಡಿ ನಿಮ್ಮ ಜೀವನದಲ್ಲಿ ಹಣಕಾಸಿನ ವ್ಯವಸ್ಥೆಯಲ್ಲಿ ಖಂಡಿತ ಒಂದು ಬದಲಾವಣೆ ಕಾಣ್ಕೊಳ್ಳಿ ಅಂತ ಈ ವಿಡಿಯೋ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.